ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಟೊಮೆಟೊ ಪೊಂಗಲ್ ಅಂಥೇಳಿ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆದಂತಹ ಟೊಮೆಟೊ ಪೊಂಗಲನ್ನು ಮಾಡಿದ್ದೀನಿ ರೀ. ನೋಡ್ಬೋದು ಬಿಡಿ ಬಿಡಿ ಆಗಿನೂ ಇದೆ ರೀ. ಮತ್ತು ಇದು ತುಂಬ ಒಂದು ಒಳ್ಳೆ ಟಿಪ್ಸ್ ಅಂದರೆ ನಮಗೆ ಯಾವಾಗಲೂ ನಾವೇನು ರೈಸ್ ಬಾತದು ಮಾಡಿದ್ರೆ ಪಲಾವ್ ಅದು ಮಾಡಬೇಕಾದ್ರೆ ನಮಗೆ ಬಿಡಿ ಬಿಡಿಯಾಗಿ ಇರಬೇಕು ನೋಡಿರಿ ಅನ್ನ. ಹಾಗಾಗಿ ಇದರೊಳಗೆ ನೋಡ್ಬೋದು ನೀವು ಒಳ್ಳೆ ಒಂದು ಟಿಪ್ಸ್ ಮೂಲಕ ನಾನು ಇದನ್ನು ಟೊಮೆಟೊ ಪೊಂಗಲನ್ನು ಮಾಡಿದ್ದೇನೆ ರೀ. ನೋಡ್ಬೋದು ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಇದನ್ನು ನಾವು ಹೇಗೆ ಮಾಡಿದ್ದೇವೆ ಅಂಥೇಳಿ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ರೀ. ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ 1 ಕಪ್ಪು ಅಕ್ಕಿಯನ್ನು ತೊಗೊಂಡಿದ್ದೇನೆ ರೀ. ಇನ್ನೊಂದು ಕಪ್ನಲ್ಲಿ ಟೊಮೆಟೊನ ಇಟ್ಕೊಂಡಿದ್ದೇನೆ ರೀ. ನಾವು ಪಲಾವು, ರೈಸ್ ಬಾತು, ವೆಜಿಟೇಬಲ್ ಪಲಾವ್, ಟೊಮೆಟೊ ಬಾತ್ ಮಾಡಿ ಬೇಜಾರಾದಾಗೆ ನೋಡಿರಿ ಇವತ್ತಿದೊಂದು ಟೊಮೆಟೊ ಪೊಂಗಲನ್ನು ಮಾಡ್ತಾಯಿದ್ದೀನಿ ರೀ. ತುಂಬ ಟೇಸ್ಟಾಗಿರುತ್ತೆ ಟೊಮೆಟೊ ಪೊಂಗಲ್ಲು. ಎಲ್ಲದಕ್ಕಿಂತಲೂ ಡಿಫ್ರೆಂಟ್ ಆದಂಥ ಒಂದು ಟೇಸ್ಟ್ ಇರುತ್ತೆ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಇವಾಗ ನೋಡ್ಬೋದು ರೀ, ಇದಕ್ಕೆ ನಾನು 1 ಕಪ್ಪು ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಅಕ್ಕಿ ಹಾಕೋದಿದ್ನಲ್ರಿ, ಸ್ವಲ್ಪ ನಾನು ಇದನ್ನು ಒಂದೆರಡು ಸರ್ತಿ ಅಕ್ಕಿಯನ್ನು ತೊಳೆದ್ಬಿಟ್ಟು ನೆನೆಸಿ ಇಟ್ಕೊಳ್ಳೋಣ ರೀ. ಇವಾಗ ನಾನು ಅಕ್ಕಿಯನ್ನು ತೊಳೆದು ನೆನೆಸಿ ಇಟ್ಕೊಂಡಿದ್ದೇನೆ ರೀ. ಇವಾಗ ನೋಡಿರಿ, ಇದಕ್ಕೆ ನಾವು ಇಲ್ಲಿ ಒಂದು 4-5 ಟೊಮೆಟೊನ ಇಟ್ಕೊಂಡಿದ್ದೇನೆ ರೀ. ಟೊಮೆಟೊವನ್ನು ಈ ಥರನೇ ಒಂದರಲ್ಲಿ 2 ಪೀಸನ್ನು ಸ್ವಲ್ಪ ಈ ಭಾಗ ನಾವು ಯಾವಾಗಲೂ ಇದು ತಿಕ್ಕಂದರೆ ಆರೋಗ್ಯಕ್ಕೆ ಒಳ್ಳೇದು ರೀ. ಹಾಗಾಗಿ ನಾನಿದು ಎಕ್ಸ್ಟ್ರಾ ಭಾಗವನ್ನು ಯಾವಾಗಲೂ ತೆಗೆದು ಇಟ್ಕೊತೀನಿ. ಇದು ಭಾಗ ಸೇಫ್ಟಿ ಅಲ್ಲ, ಇದು ತೆಗಿಬೇಕು ರೀ. ಇವಾಗ ಎಲ್ಲ ಟೊಮೊಟೊವನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಇದೆಲ್ಲ ಟೊಮೊಟೊವನ್ನು ಈ ಥರನೇ ಎಕ್ಸ್ಟ್ರಾ ತೆಗೆದಿಟ್ಕೊಂಡಿದ್ದೇನೆ. ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ನಾನಿಲ್ಲಿ ಕುಕ್ಕರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ ರೀ. ಇವಾಗ ನೋಡ್ಬೋದು ರೀ, ನಾನು 1-2 ಟೇಬಲ್ ಸ್ಪೂನು ಆಯಿಲನ್ನು ಹಾಕ್ಕೊಂಡಿದ್ದೇನೆ ರೀ. ಇವಾಗ ಇದಕ್ಕೇ ನೋಡಿರಿ, ನಾನು ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದ್ರಿ. ಒಂದು 8ರಿಂದ 9 ಎಸಳು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ರೀ. ಸ್ವಲ್ಪನೇ ಬೆಳ್ಳುಳ್ಳಿ ಬಿಸಿ ಆಗ್ತಾ ಇದ್ದ ಹಾಗೆ ನೋಡಿರಿ, ನಾವಿಲ್ಲಿ 1-2 ಪಲಾವ್ ಎಲೆಯನ್ನು ಹಾಕ್ಕೊಳ್ಳೋಣ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು, ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ರೀ. ಇಲ್ಲಿ ನೋಡ್ಬೋದು, ಒಂದು 3 ಏಲಕ್ಕಿ, ಒಂದು 5 ಲವಂಗ ತೊಗೊಂಡಿದ್ದೀನಿ ರೀ, 1-2 ಪೀಸ್ ಚಕ್ಕೆ, 1 ಟೇಬಲ್ ಸ್ಪೂನು ಜೀರಿಗೆಯನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೇ ನಾನು ಹಾಕೋತಾ ಇದ್ದೀನಿ ರೀ. ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಮತ್ತು ಇದ್ರ ಜೊತೆಗೇ ನಾವು ಮಿಕ್ಸಿ ಮಾಡ್ಕೋಬೇಕು. ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊ ಎಲ್ಲವನ್ನು ಹಾಕ್ತಾಯಿದ್ದೀನಿ ರೀ. ಇದಕ್ಕೇ ನೋಡ್ಬೋದು, ನಾವು ಇದನ್ನು ನೈಸಾಗಿಯೇ ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ಬೆಳ್ಳುಳ್ಳಿ ಮತ್ತು ಪಲಾವ್ ಎಲೆ, ಕಾಳು ಮೆಣಸು ಸ್ವಲ್ಪನೇ ಫ್ರೈ ಮಾಡ್ಕೊಂಡಿದ್ದೇವೆ ರೀ. ಇದಕ್ಕೆ ನೋಡಿರಿ, 1 ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಮೀಡಿಯಮ್ ಸೈಜಿಂದು ಉದ್ದನೇ ಈ ಥರನೇ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ಇದನ್ನು ಇದರೊಟ್ಟಿಗೆ ನೋಡಿ ಬಾಡಿಸ್ಕೊಳ್ಳೋಣ ಚೆನ್ನಾಗಿ. ನೋಡ್ಬೋದು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾವೊಂದು ಸರ್ತಿ ಟ್ರೈ ಮಾಡಿದೆ ಅಂದ್ರೆ ಮಕ್ಕಳಿಗೆ ಇದು ಕಟ್ಲಕ್ಕೆ ನೋಡಿರಿ, ನಿಮಗೆ ಲಂಚಿಗೂ ಚೆನ್ನಾಗಿರುತ್ತೆ, ಮಧ್ಯಾಹ್ನಕ್ಕೆ ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಚೆನ್ನಾಗಿರುತ್ತೆ. ತುಂಬ ಒಂದು ಸುಲಭವಾದಂಥದ್ದು, ಮತ್ತು ಇದೊಂಥರ ಡಿಫ್ರೆನ್ಸು ಮತ್ತು ಹೊಸ ಒಂದು ಟೇಸ್ಟ್ ಇರುತ್ತೆ ನೋಡಿರಿ. ಹಾಗಾಗಿ ಇದನ್ನು ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿರಿ, ಗೊತ್ತಾಗುತ್ತೆ. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ರೀ. ನಮ್ಮದು ಈರುಳ್ಳಿ ಮತ್ತು ಕಾಳು ಮೆಣಸಿನ ಸ್ವಲ್ಪನೇ ನಾವು ಹಾಫ್ ಫ್ರೈ ಮಾಡ್ಕೊಂಡಿದ್ದೇವೆ ರೀ. ಫುಲ್ಲ ಅಂದರೆ ಗೋಲ್ಡನ್ ಬ್ರೌನ್ ಆಗೋ ತನಕ ಸ್ವಲ್ಪನೇ ನಾವು ಫ್ರೈ ಮಾಡಬೇಕು. ಇದು ಶುಂಠಿ ಈ ಥರನೇ ಹೆಚ್ಚಿ ಇಟ್ಕೊಂಡಿದ್ದೀನಿ ರೀ. ಟೇಸ್ಟು ಚೆನ್ನಾಗೂ ಕೊಡುತ್ತೆ. ಸ್ವಲ್ಪನೇ ನಮಗೆ ಅದು ಬಾಯಿಗೆ ಸಿಕ್ಕಾಗೂ ಒಳ್ಳೆ ಟೇಸ್ಟ್ ಇರುತ್ತೆ. ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ, 1-2 ಮೆಣಸಿನ್ಕಾಯಿ ಸಹ ಹಾಕ್ತಾಯಿದ್ದೀನಿ ರೀ. ಇದನ್ನು ಸ್ವಲ್ಪನೇ ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ರುಬ್ಕೊಂಡಿರುವಂಥದ್ದು ಇದಕ್ಕೇ ಹಾಕ್ಕೊಂಡಿದ್ದೀನಿ ರೀ. ನಮ್ಮದು 1 ಬೌಲ್ನಷ್ಟು ಆಗಿದೆ ರೀ. ಈಗ ಇದ್ರ ಅಳತೆ ನೋಡಿರಿ, 1 ಬೌಲು ಟೊಮೆಟೊ ಪ್ಯೂರಿ, 1 ಬೌಲು ನೀರು. ನಾವು ಇದೇ ಬೌಲ್ನಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೇನೆ ನೋಡಿರಿ. ಇದೇ ಬೌಲಲ್ಲಿ ನಾನು ಟೊಮೆಟೊ ಪ್ಯೂರಿ ಅಂದರೆ ಟೊಮೆಟೊ ಪೊಂಗಲ್ ಅಂದರೆ ಟೊಮೆಟೊ 1% ಅಷ್ಟು, ಇದು 1% ಅಷ್ಟು ಇರಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ನಮಗೆ ಒಳ್ಳೆ ಫ್ಲೇವರ್ ಬರ್ತಾ ಇದೆ ರೀ, ಬೆಳ್ಳುಳ್ಳಿದು ಮತ್ತು ಇದ್ರದ್ದು ಶುಂಠಿದು ಇದು. ಇವಾಗ 2 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೇನೆ. ಇದು ಸ್ವಲ್ಪ ಸ್ಪೈಸಿಯಾಗಿ ಇತ್ತು ಅಂತ ಹೇಳಿ
ಇವಾಗ ನಾವು ಇದನ್ನು ಬಾಡಿಸ್ಕೊಂಡ್ಮೇಲೆ ನೋಡಿರಿ ನಾವು ಟೊಮೆಟೊ ಪ್ಯೂರಿಯನ್ನು ಇಟ್ಕೊಂಡಿದ್ದೇವೆ ನೋಡಿರಿ, ಅದನ್ನು ಹಾಕ್ಕೋಬೇಕು. ಇವಾಗ ನಾವು ಟೊಮೆಟೊ ಪ್ಯೂರಿ ಹಾಕೊಂಡ್ಮೇಲೆ ನೋಡಿರಿ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ನಾವು ಹಾಕಿರುವಂಥ ಮಸಾಲ ಫ್ಲೇವರ್ ಬರೋ ತನಕನೂ ಇದನ್ನು ಚೆನ್ನಾಗಿ 1-2 ರಿಂದ 3 ನಿಮಿಷಗಳ ಕಾಲ ನಾವು ಹೀಗೇ ಇದನ್ನು ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು. ಇವಾಗ ನಮ್ಮದು ಒಳ್ಳೆ ಪರಿಮಳ ಬರ್ತಾ ಇದೆ ರೀ. ಸ್ವಲ್ಪ ನೀರಿನ ಅಂಶನೂ ಕಮ್ಮಿ ಆಗಿದೆ ನೋಡ್ಬೋದು. ಇವಾಗ ಇದಕ್ಕೇ ನೋಡಿರಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ಇಲ್ಲೊಂದು ಸ್ವಲ್ಪ ಮಸಾಲ ಅಂದರೆ ತುಂಬ ಸಿಂಪಲ್ಲಾಗಿ ಒಂದು ಸ್ವಲ್ಪನೇ ಅರಿಶಿನ ಇಟ್ಕೊಂಡಿದ್ದೀನಿ, 1/4 ಚಮಚ ರೀ. ಇದು ಗರಂ ಮಸಾಲ ಒಂದು ಅರ್ಧ ಚಮಚ ರೀ, ಧನಿಯಾ ಪುಡಿ ಅರ್ಧ ಚಮಚ, ಜೀರಿಗೆ ಪುಡಿ ಒಂದು 1/4 ಚಮಚ ರೀ, ಅರ್ಧ ಪುಡಿ ಚಿಕನ್ ಮಸಾಲ ಇಟ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ನಾವು ಮಸಾಲೆನ ಇಟ್ಕೊಂಡಿದ್ದೇವೆ ನೋಡಿ, ಇದಕ್ಕೇನೆ ಹಾಕ್ಕೊಳ್ಳೋಣ. ಎಲ್ಲ ಹಾಕಿಬಿಟ್ಟು 1 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕು. ನಮ್ಮದು ಆಯಿಲು ಬಿಟ್ಕೊತಾ ಇದೆ ರೀ. ನೋಡ್ಬೋದು ನಾನು ಇದಕ್ಕೇನೆ ಒಂದು ಅರ್ಧ ಲೆಮನನ್ನು ಹಾಕ್ತಾ ಇದ್ದೇನೆ ರೀ. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಟೊಮೊಟೊ ಹುಳಿ ಇರುತ್ತೆ, ಅಂದ್ರೂ ಲೆಮನಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ಬೋದು ನಮ್ಮದು ಕಲರು ತುಂಬ ಚೆನ್ನಾಗೂ ಆಗಿದೆ ಮತ್ತು ಆಯಿಲ್ನೂ ಬಿಟ್ಕೊಂಡಿದೆ. ಇವಾಗ ನೋಡ್ಬೋದು ರೀ, ನಾನು ನೀರನ್ನು ಹಾಕ್ತಾ ಇದ್ದೇನೆ ರೀ. 1 ಕಪ್ ಇಟ್ಕೊಂಡಿದ್ದು ಇನ್ನೊಂದು ಅರ್ಧ ಕಪ್ಪನ್ನು ನೀರನ್ನು ಹಾಕ್ತಾ ಇದ್ದೇನೆ ರೀ. ಅಂದರೆ ನಾವು ಸ್ವಲ್ಪ ಇದನ್ನು ಬಾಡಿಸ್ಕೊಂಡಿರ್ತೀವಿ ನೋಡಿರಿ, ಒಂದು ಅರ್ಧ ಕಪ್ ಲೆಕ್ಕ ಕಡಿಮೆ ಆಗಿರುತ್ತೆ ಅಂಥೇಳಿ ನಾನು ಇದನ್ನು ಒಂದು 2.5 ಬೌಲ್ನಷ್ಟು ಲೆಕ್ಕ ಮಾಡಿದ್ದೇನೆ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಕುದಿ ಬರಬೇಕು. ಕುದಿ ಬಂದಾಗ ಅಕ್ಕಿ ಹಾಕೊಳ್ಳೋಣ. ನೀವು ಇವಾಗ ನೋಡ್ಬೋದು ನಾನು ಅಕ್ಕಿಯನ್ನು ಇದರೊಳಗನೆ ಇವಾಗ ನಾನು ಇಟ್ಕೊಂಡಿದ್ದೀನಿ ರೀ. ಅಂದರೆ ನೀರಿನ ಅಂಶ ಎಲ್ಲ ಹೋಗಬೇಕು. ಅಕ್ಕಿ ಅದು ಅನ್ನ ಚೆನ್ನಾಗಿ ಆಗಬೇಕು. ಬಿಡಿ ಬಿಡಿ ಉದುರುದ್ರಂದರೆ ನಾವು ಈ ಥರನೇ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಕುದಿ ಬರ್ತಾಯಿದೆ. ಇವಾಗ ನಾನು ಸ್ವಲ್ಪನೇ ಸ್ಲೋ ಮಾಡ್ಕೊತಿದ್ದೀನಿ ರೀ. ಈ ಒಂದು ಅಕ್ಕಿಯನ್ನು ಇಟ್ಕೊಂಡಿದ್ದೇವೆ ನೋಡಿರಿ, ಈ ಅಕ್ಕಿಯನ್ನು ಇದಕ್ಕೇ ನಾವು ಹಾಕೊಳ್ಳೋಂತೆ ಅಷ್ಟು ಅಕ್ಕಿಯನ್ನು ಇವಾಗ ಅಕ್ಕಿ ಹಾಕ್ಕೊಂಡಾಗಿದೆ. ಇವಾಗ ನಾವು ಅಕ್ಕಿ ಹಾಕೊಂಡಾಗೆ ನೋಡಿರಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. ತುಂಬ ಬೇಡ ನೀರಿಂದು. ನಾವು ಅಕ್ಕಿ ಹಾಕೋದು ಕನ್ಫ್ಯೂಸ್ ಆಗಿತ್ತು ಅಂತಂದರೆ 1ಕ್ಕೂ 2 ಅಂತ ಏಕಸಂದರೆ ಇಟ್ಕೊಂಡು ಹಾಕ್ಕೋಬೇಕು ರೀ. ಸ್ವಲ್ಪ ನಾವು ಟೊಮೆಟೊ ಚೆನ್ನಾಗಿ ನಾವು ಫ್ರೈ ಮಾಡಿದಾಗೆ ಒಂದು ಅರ್ಧ ಬೌಲ್ನಷ್ಟು ಕಮ್ಮಿ ಆದರೆ ಅದು ಅರ್ಧ ಬೌಲನ್ನು ನೀರನ್ನು ಹಾಕ್ಕೊಂಡ್ರೆ ನಿಮಗೆ ಅಕ್ಕಿಗೆ ಇಡಲಿಕ್ಕೆ ಚೆನ್ನಾಗಾಗುತ್ತೆ, ಬೇಯಿಸ್ಲಿಕ್ಕೂ ಚೆನ್ನಾಗಾಗುತ್ತೆ. ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಒಂದು ಸತಿ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಇವಾಗ ನಮ್ಮದು ಕುದಿ ಬರ್ತಾ ಇದೆ ರೀ. ನಾನು ಇದನ್ನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಇವಾಗ ನಮ್ಮದು 2 ವಿಜಿಲ್ ಬಂದರೆ ಸಾಕು. ನಾವು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡಿರೋಣ್ರಿ. ಇವಾಗ ನೋಡ್ಬೋದು ರೀ, 1 ವಿಜಿಲ್ ಆಯ್ತು ನಮ್ಮದು. ನೋಡ್ರಿ ನಮ್ಮದು 2 ವಿಜಿಲ್ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ. ಇವಾಗ ನಾವು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ ನೋಡಿರಿ, ಕೆಳಗಡೆ ಇಳಿಸ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ನೋಡೋಣ ರೀ. ಇವಾಗ ನೋಡ್ಬೋದು ನಾನು ಕೆಳಗಡೆ ಇಳಿಸ್ಕೊಂಡಿದ್ದೇನೆ ರೀ. ಇವಾಗ ನಮ್ಮದು ವಿಜಿಲ್ ನೋಡೋಣ ರೀ. ನಮ್ಮದು ಸ್ವಲ್ಪನೇ ಕುಕ್ಕರ್ ಬಿಟ್ಕೊಂಡಂಗೆ ಆಗಿದೆ ರೀ. ಇದನ್ನು ಓಪನ್ ಮಾಡೋಣ. ಇವಾಗ ನೋಡ್ಬೋದು ರೀ, ನಾವು ಇದನ್ನು ಓಪನ್ ಮಾಡ್ತಾ ಇದ್ದೇವೆ. ನೋಡ್ಬೋದು ನಮ್ಮದು ತುಂಬ ಬಿಸಿ ಇದೆ ರೀ. ಈ ಥರ ನಾವು ಮಿಕ್ಸ್ ಮಾಡ್ತಾ ಹೋದರೆ ನೋಡ್ಬೋದು ಬಿಡಿ ಬಿಡಿಯಾಗಿಯೂ ಆಗಿದೆ, ಉದುರುದುರಾಗಿಯೂ ಆಗಿದೆ. ನೋಡ್ಬೋದು ನಮ್ಮದು ಅನ್ನ ತುಂಬ ಚೆನ್ನಾಗಿ ಈ ಥರನೇ ನೋಡ್ಬೋದು. ಈ ಥರನೇ ನಿಮಗೂ ಒಳ್ಳೆ ಟೇಸ್ಟ್ ಆದಂತಹ ಈ ಥರದೊಂದು ಟೊಮೆಟೊ ಪೊಂಗಲ್ ರೆಡಿ ಆಗುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ತುಂಬ ಒಂದು ಬಿಡಿ ಬಿಡಿಯಾಗಿಯೂ ಆಗಿದೆ. ನಮ್ಮದು ಇದು ತೆಗೆದ್ರೆ ಒಳ್ಳೆ ಪರಿಮಳ ಬರ್ತದೆ ನಿಮಗೆ. ಅಂದರೆ ನಾವು ಯಾವತ್ತೂ ಈ ಥರ ಒಂದು ಡಿಫ್ರೆಂಟ್ ಆದಂತಹ ಒಂದು ಪೊಂಗಲ್ ರೀ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಪೊಂಗಲ್ ಇದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ತುಂಬ ಒಂದು ಬಿಡಿ ಬಿಡಿಯಾಗಿಯೂ ನಮ್ಮದು ಪೊಂಗಲ್ಲು ರೆಡಿಯಾಗಿದೆ. ಮತ್ತು ಟೇಸ್ಟ್ನೂ ಸಹ ತುಂಬ ಚೆನ್ನಾಗಿರುತ್ತೆ ರೀ. ನೋಡ್ಬೋದು ಇಷ್ಟೊಂದು ತುಂಬ ಒಂದು ಬಿಡಿ ಬಿಡಿಯಾಗಿ ಆಗಿದೆ ನೋಡ್ಬೋದು ರೀ. ಇವಾಗ ನೋಡ್ಬೋದು ನಮ್ಮದು ಟೊಮೆಟೊ ಪೊಂಗಲ್ಲು ರೆಡಿ ಆಗಿದೆ ರೀ. ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಇದಕ್ಕೆ ಮೊಸರು ಬಜ್ಜಿ ಅದು ಯಾವುದು ಬೇಡ, ಹಾಗೇ ತಿಂದ್ರೂ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಆದ್ರೂ ಚೆನ್ನಾಗಿರುತ್ತೆ. ಬೇಕಂದರೆ ಮೊಸರು ಬಜ್ಜಿ ಮಾಡ್ಕೋಬೋದು, ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.